ನಮ್ಮ ಫ್ರೆಂಡ್. ಏನೇ ಇದ್ರು ಸೂಪರ್ ಸ್ಟಾರ್ ಅವರ ಗುಣಕ್ಕೆ ಅವರ ವ್ಯಕ್ತಿತ್ವಕ್ಕೆ ನಮ್ಮದೊಂದು ಸಲ್ಯೂಟ್. ಹಾಯ್, ನಮಸ್ಕಾರ ವ್ಯೂವರ್ಸ್, ಎಲ್ಲ ಹೇಗಿದ್ದೀರಾ? ಹ್ಯಾಪಿ ಸಂಡೇನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ನಿಮ್ಮನ್ನು ಭೇಟಿಯಾಗಿ ಬಂದಿರೋದು ಏನು ವಿಷಯಕ್ಕೆ ಅಂತ ಹೇಳಿದ್ರೆ, ಒಂದು ಬ್ಯೂಟಿಫುಲ್ ಇನ್ಫಾರ್ಮೇಷನ್ ತಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಪಕ್ಕದ ರಾಜ್ಯದ ಸೂಪರ್ ಸ್ಟಾರ್ ಬಗ್ಗೆ ಮಾತಾಡಬೇಕು. ಯಾರು ಸೂಪರ್ ಸ್ಟಾರ್ ಅಂದ ತಕ್ಷಣ ನೀವೆಲ್ಲ ಹೋಗಿರ್ತೀರ, ಇನ್ನೊಂದು ಚೂರು ಹೊರಡೆ ಬರಬೇಕು. ಮೀನ್ಸ್ ಕೇರಳ ರಾಜ್ಯದ ಸೂಪರ್ ಸ್ಟಾರ್ ನಮ್ಮ ಮಮ್ಮುಕ್ಕ ಅಂದರೆ ಮಮ್ಮೂಟಿ ಅವರ ಬಗ್ಗೆ ಹೇಳಲಿಕ್ಕೆ ಒಂದು ವಿಷಯ ಇದೆ. ಒಂದು ಬ್ಯೂಟಿಫುಲ್ ಮ್ಯಾಟ್ರ್ ನಡೆದಿದೆ. ಆ್ಯಕ್ಚುಲಿ ಅವರು ಒಂದು ಒಳ್ಳೆಯ ವ್ಯಕ್ತಿ, ಸೂಪರ್ಬ್ ಆರ್ಟಿಸ್ಟು. ಇಂಡಿಯಾದಲ್ಲೇ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಪಡೆದಿರೋ ಹೀರೋ ಅಂತ ಹೇಳಿದ್ರೆ ನಮ್ಮ ಮಮ್ಮೂಟಿಯವರು ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಹಲವಾರಿದೆ. ಬಟ್ ಅವ್ರದ್ದು ಪರ್ಸನಲ್ ಇನ್ಫಾರ್ಮೇಷನ್ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಕೇರಳದವರು, ನಾವು ಕರ್ನಾಟಕದವರು, ಮತ್ತು ಅವರ ಬಗ್ಗೆ ಇಲ್ಲಿ ಜಾಸ್ತಿ ಇನ್ಫಾರ್ಮೇಷನ್ ಸಿಗ್ತಾ ಇರಲಿಲ್ಲ, ಪರ್ಸ್ನಲ್ ಇನ್ಫಾರ್ಮೇಷನ್. ಸೊ ಅದರ ಬಗ್ಗೆ ನಾವು ತಿಳ್ಕೊತಾ ಇರಲಿಲ್ಲ. ಬಟ್ ಇವತ್ತೊಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಒಂದು ಹೊರಡೆ ಬಂದಿದೆ. ಅಂದರೆ ಅದನ್ನು ಅವರೇ ಶೇರ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಮೊನ್ನೆ ಕೇರಳದಿಂದ ಮಧುರೈಗೆ ಹೋಗ್ತಾಯಿದ್ರು ಗಾಡೀಲಿ, ಆನ್ ದ ರೋಡ್ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಅಲ್ಲಲ್ಲಿ ಇವಾಗ ರೋಡ್ ಮಾಡ್ತಿದ್ದಾರೆ, ನ್ಯಾಷನಲ್ ಹೈವೇಗಳ ಕೆಲಸ ನಡೀತಿದೆ, ನಿಮಗೆ ಗೊತ್ತು. ಆ ಥರ ಕೆಲಸ ನಡೀತಾರೆ ಅಂತ ಎಲ್ಲೋ ಡೈವರ್ಷನ್ ತೊಗೊಂಡಿದ್ದಾರೆ, ಎಲ್ಲೋ ರೋಡ್ ಮಿಸ್ ಆಗಿ ಮಧ್ಯದಲ್ಲಿ ಗೂಗಲು ಸಹ ಕರೆಕ್ಟಾಗಿ ರೂಟ್ ಮ್ಯಾಪ್ ತೋರಿಸ್ತಾ ಇಲ್ಲ. ಅಂದರೆ ರಾತ್ರಿ 3 ಗಂಟೆಗೆ, ಎಲ್ಲೋ ಡೇ ಅಂದರೆ ಎಲ್ಲಿ ಬೇಕಾದ್ರೆ ನಿಲ್ಸ್ಕೊಬೋದು, ಎಲ್ಲಿ ಬೇಕಾದ್ರೆ ಕೇಳ್ಕೊಂಡು ಬಂದರೆ ಕೇಳ್ಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು. ರಾತ್ರಿ 3 ಗಂಟೆಗೆ ಯಾರೂ ಕೂಡ ಅಡ್ಡಾಡೋದಿಲ್ಲ. ಒಂದು 12 ಗಂಟೆ ಆಗಾರು ಅಲ್ಲಿಗೆ ಅಡ್ಡಾಡ್ತಿರ್ತಾರೆ. ರಾತ್ರಿ 3 ಗಂಟೆ ಅಂದಾಗ ಅಡ್ಡಾಡೋದು ತುಂಬ ಕಡಿಮೆ, ವಿರಳ. ಆ ಟೈಮಲ್ಲಿ ಎಲ್ಲೋ ಒಂದು ಪೆಟ್ರೋಲ್ ಬಂಕ್ ಹೋಗಿ ಒಬ್ಬರನ್ನ ನಿಲ್ಲಿಸಿ ಅಲ್ಲಿರೋರನ್ನ ಎಬ್ಬರಿಸಿ ಅಡ್ರೆಸ್ ಕೇಳಿದ್ದಾರೆ. ಸರ್, ನಾವು ಮದುವೆಗೆ ಹೋಗಬೇಕು, ಈ ಥರ ರೂಟ್ ಮಿಸ್ ಆಗಿದೆ, ಗೂಗಲಲ್ಲೂ ಕರೆಕ್ಟಾಗಿ ತೋರಿಸ್ತಾ ಇಲ್ಲ, ಹೇಗೆ ಅಂತ ಕೇಳಿದ್ದಾರೆ. ಅಂದರೆ ಅವ್ರಿಗೆ ತಮಿಳು ಬರುತ್ತೆ, ಆದ್ರೂ ಒಂದು ಕೇರಳ ಸ್ಲಾಂಗ್ ಅಂತ ಇರೋದು ಗೊತ್ತಾ. ಆ ಕೇರಳ ಸ್ಲಾಂಗಲ್ಲಿ ಕೇಳಿದರೆ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಯಾರಿಗೆ ಪೆಟ್ರೋಲ್ ಬಂಕ್ ನನಗೆ. ಬಟ್ ಆದರೂ ಒಂದು ಅವನು ಅರ್ಥ ಆಗ್ದಂಗೆ ಏನೇನೋ ಹೇಳ್ತಾ ಇದ್ದಾನೆ, ಇವನು ಹೇಳೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆ ಟೈಮಲ್ಲಿ ಡೇ ಆ್ಯಂಡ್ ನೈಟು ಒಂದು 12 ಗಂಟೆ ತನಕ JCB ಕೆಲಸ ಮಾಡಿಕೊಂಡು, JCB ಆಪ್ರೇಟ್ರು ಒಂದು 12 ಗಂಟೆ ತನಕ ಕೆಲಸ ಮಾಡಿ ಬಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲಿಸ್ಕೊಂಡು JCBಯಲ್ಲೇ ಮಲಗಿರಾಗ ಅರೆ ನಿದ್ರೆಯಲ್ಲಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೊಳ್ಳೆ ಕಟ್ಟೆ ಜಾಸ್ತಿ ಅಂತೆ, ಅದರಿಂದ ಒಂದು ಅರೆ ನಿದ್ರೆಯಲ್ಲಿ ಇದ್ದಿದ್ದಾರೆ. ಆ ಟೈಮಲ್ಲಿ ಇವರೇನೋ ಕಾನ್ವರ್ಸೇಷನ್ ನಡೀತಿರೋದನ್ನು ಏನೋ ಕೇಳಿಸ್ಕೊಂಡಿದ್ದಾರೆ. ಸರಿ ಅಂತ ಕೆಳಗಡೆ ಇಳಿದಿದ್ದಾರೆ, ಬಂದು ನಿಂತಿದ್ದಾರೆ. ಇವರ ವಿಷಯ ಗೊತ್ತಾಗಿದೆ, ರೋಡ್ ಮಿಸ್ ಆಗಿದೆ, ಇವರು ಮದುವೆಗೆ ಹೋಗಬೇಕು ಅಂತ ಗೊತ್ತಾಗಿದೆ. ಕಾರಲ್ಲಿ ಯಾರಿದ್ದಾರೆ, ಹೇಗೆ, ಯಾರಿಗೂ ಏನೂ ಗೊತ್ತಿಲ್ಲ. ಡ್ರೈವರ್ ಕೇಳ್ತಿದ್ದಾರೆ ಮತ್ತು ಅವ್ರ ಸಹಾಯಕರು ಕೇಳ್ತಿದ್ದಾರೆ, ಸರ್ ಈ ಥರ ಮದುವೆಗೆ ಹೋಗಬೇಕು, ರೋಡ್ ಮಿಸ್ ಆಗಿದೆ ಅಂತ. ಸೊ ಇವಾಗ ಅವರು ಆ ವ್ಯಕ್ತಿ ಅಂದರೆ JCB ಆಪ್ರೇಟ್ರು ಆ ವ್ಯಕ್ತಿ ಇನ್ವಾಲ್ವ್ ಆಗ್ತಾರೆ. ಅವರು ಬಂದು ಅಡ್ರೆಸ್ ಹೇಳ್ತಾರೆ. ಇವರು ತಮಿಳಲ್ಲಿ ಅಡ್ರೆಸ್ ಹೇಳ್ತಾರೆ. ಬಟ್ ಅವ್ರಿಗೆ ಅರ್ಥ ಆದ್ರೂ ಅವ್ರು ಹೇಳ್ತಿದ್ದಾರೆ, ಸರ್ ನೀವೆಲ್ಲ ರೇಟು ಕ್ಲೋಸ್ ಆಗಿದೆ, ಅಲ್ಲಿಗೂ ಹೋಗಿದ್ದೀವಿ, ಇಲ್ಲೂ ಹೋಗಿದ್ವಿ. ಮತ್ತು ಇವರು ಇನ್ನೊಂದು ರೂಟ್ ಹೇಳ್ತಿದ್ದಾರೆ, ಆ ರೂಟ್ ಅರ್ಥ ಆಗ್ತಾ ಇಲ್ಲ. ಅಂದರೆ ಚಿಕ್ಕ ರೋಡ್ಗಳು ಆ ಥರ ಇರ್ಬೋದು, ಡೈವರ್ಷನ್ಗಳು ತುಂಬ ಇದ್ದಿರ್ಬೋದು, ರೈಟು ಲೆಫ್ಟು ಅಂತ ಇದ್ದಿರ್ಬೋದು. ಆದ್ದರಿಂದ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಹೇಗೆ ಏನಂತ ಕನ್ಫ್ಯೂಸ್ ಆದರು, ಥರ ಬೇಜಾರಾದರು. ಆ ಟೈಮಲ್ಲಿ ಅವನೇನು ಆ ವ್ಯಕ್ತಿ ಏನು ಮಾಡಿದರೆ, ಸರ್ ನನ್ನ ಹತ್ರ 2 ವೀಲರ್ ಇದೆ, ನನ್ನ ಫಾಲೋ ಮಾಡಿ ನಿಮ್ಮನ್ನು ಕರ್ಕೊಂಡೋಗಿ ಮೇನ್ ರೋಡ್ ತನಕ ಬಿಡ್ತೀನಿ ಅಂತೇಳಿ, ಸರಿ ಸುಮಾರು ಒಂದು 12-18 ಕಿಲೋಮೀಟ್ರ್ ಆ ಥರ ಇದೆ ಮೇನ್ ರೋಡ್ ತಲುಪಲಿಕ್ಕೆ. ಆಗ ಆ ವ್ಯಕ್ತಿ ಏನು ಮಾಡಿದ್ದಾನೆ, ರಾತ್ರಿ 3 ಗಂಟೆಗೆ, ಅದಕ್ಕೆ ಜ್ಞಾಪಕದಲ್ಲಿರಲಿ ನಿಮಗೆ, ಆ ಟೈಮಲ್ಲಿ ಯಾರು ಆ ಥರ ಒಂದು ಹೆಲ್ಪ್ ಮಾಡಲಿಕ್ಕೆ ಹೋಗೋದಿಲ್ಲ, ಮುಂದೆ ಬರೋದಿಲ್ಲ. ಆಗ ಆ ವ್ಯಕ್ತಿ 2 ವೀಲರ್ ತೊಗೊಂಡು ಮುಂದೆ ಹೊರಟಿದ್ದಾನೆ. ಹೋಗ್ತಾ ಹೋಗಿ ಒಂದು ಮೈನ್ ರೋಡ್ ತಲುಪಿದ ತಕ್ಷಣ, ಸರ್ ನೀವು ಹಿಂಗೆ ಹೋದರೆ ಸ್ಟ್ರೈಟ್ ಹೋಗಿ ಮದುವೆ ತಲುಪ್ತೀರಾ ಅಂತ ಹೇಳಿದ್ದಾನೆ. ಕೂಡಲೇ ಆ ಗಾಡಿ ನಿಲ್ಲಿಸ್ಬಿಟ್ಟು ಡೋರ್ ಓಪನ್ ಆಗಿ ಒಂದು ವ್ಯಕ್ತಿ ಇಳಿತಾರೆ. ಯಾರಪ್ಪ ಅಂತ ಹೇಳಿದ್ರೆ ಮಮ್ಮೂಟಿ ಸರ್ ನೋಡಿದ ತಕ್ಷಣ ಅವನು ಶಾಕ್ ಆಗಿಬಿಟ್ಟಿದ್ದಾನೆ. ಆ ವ್ಯಕ್ತಿ ಯಾರು JCB ಆಪ್ರೇಟ್ರು ಮಮ್ಮೂಟಿ ನೋಡಿ ತುಂಬ ಶಾಕ್ ಆಗಿಬಿಟ್ಟಿದ್ದಾರೆ. ಶಾಕ್ ಆಗಿಬಿಟ್ಟು ಅದ್ರ ಜೊತೆ ಖುಷಿ ಬೇರೆ, ಈ ಥರ ಒಂದು ವ್ಯಕ್ತಿನ ಸಹಾಯ ಮಾಡಿದ್ರಲ್ಲ ಅಂತ. ಮಮ್ಮೂಟಿ ಅವ್ರು ಏನು ಮಾಡಿದ್ದಾರೆ, ಅವನ ಅಡ್ರೆಸ್ ಅಲ್ಲಿ ಹೇಳಿದಾಗಿಂದ, ಅವನು ತೋರಿಸ್ದಾಗಿಂದ ಅಲ್ಲಿ ಗಂಟೆ ಅವರೇ ಸೆಲ್ಫ್ ವಿಡಿಯೋ ಮಾಡ್ಕೊಂಡಿದ್ದಾರೆ, ಮತ್ತು ಸಹಾಯಕರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಈ ಥರದ್ದೆಲ್ಲ ಆಗಿದೆ ಗಾಡೀಲಿ. ಇವರು ಕೆಳಗಡೆ ಹೇಳಿದ ತಕ್ಷಣ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು, ಒಂದ್ಗಡೆ ಮೊಬೈಲ್ ಇದೆಯಾ ಅಂತ, ಅಂದರೆ ನಿನ್ನ ಹತ್ರ ಮೊಬೈಲ್ ಇದೆಯಾ ಅಂತ ಕೇಳಿದ್ದಾರೆ. ಸರ್ ಇದೆ ಅಂತ, ಕೂಡ ಫೋಟೋ ತಗೊಳ್ಳೋಣ ಅಂತ ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಸಹಾಯಕನಿಗೆ ಕೊಟ್ಟು ಒಂದು ತೋಳ ಮೇಲೆ ಕೈ ಹಾಕ್ಕೊಂಡು, ಇವನ ನನ್ನ ಫ್ರೆಂಡು, ನಮ್ಮ ಫ್ರೆಂಡ್ ಆ ಥರ ಹೇಳಿ ಫೋಟೋ ತೆಗೆದಿದ್ದಾರೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಅವ್ರ ಸಹಾಯಕರು. ಈ ಥರದ ಹೇಳಿ ಫೋಟೋ ಕೊಟ್ಬಿಟ್ಟು ಅವರ ಪರ್ಸನಲ್ ನಂಬರು ತೊಗೊಂಡು, ಅಂದರೆ ಆ ವ್ಯಕ್ತಿಯ ನಂಬರ್ ತೊಗೊಂಡು ಹೊರಟಿದ್ದಾರೆ. ಈ ವ್ಯಕ್ತಿನೂ ಬಂದು ಮಲಗಿಬಿಟ್ಟಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ಒಬ್ಬೊಬ್ಬರೇ ಫೋನುಗಳು. ಏನಕ್ಕೆ ಅಂತ ಹೇಳಿದ್ರೆ, ಏನೋ ಮಮ್ಮೂಟಿ ಸರ್ ಜೊತೆ ಹಿಂಗೆ ವೀಡಿಯೋ ವೈರಲ್ ಆಗಿದೆ ಅಂತ ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ. ಮಮ್ಮೂಟಿ ಸರ್ನ ಭೇಟಿ ಮಾಡಿದೆ, ಖುಷಿಯಾಗಿದೆ. ಆ ಫೋಟೋನ ಮನೆಯವರು ಕಳಿಸಿದ್ದಾನೆ, ಮಕ್ಕಳು ಖುಷಿಯಾಗಿದ್ದಾರೆ, ಬೆಳಗ್ಗೆ ಮಾತಾಡಿದ್ದಾರೆ, ಖುಷಿಯಾಗಿದ್ದಾರೆ. ಮತ್ತು ಬೇರೆ ಸಂಬಂಧಿಕರು, ಫ್ರೆಂಡ್ಸ್ಗಳು ಇವರು ಕಾಲ್ ಮಾಡಿದ್ರೆ ಶಾಕ್ ಆಗ್ಬಿಟ್ಟ. ಏನಪ್ಪ ಅಂತ ಹೇಳಿದ್ರೆ, ಆ ಕಾರಲ್ಲಿ ನಡೆದಿದ್ದ ಘಟನೆ, ಅವನ ಅಡ್ರೆಸ್ ಕೇಳಿದ ಘಟನೆ, ಕಾರಲ್ಲಿ ಮೂವ್ ಆಗಿದ್ದಾಗ ಮತ್ತು ಅಲ್ಲಿ ಭೇಟಿಯಾಗಿದ್ದು ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಮಮ್ಮೂಟಿ ಸರ್ ಮತ್ತು ಅವ್ರ ಸಹಾಯಕರು. ಏನಪ್ಪ ಅಂತ ಹೇಳಿದ್ರೆ, ಹೋಗ್ತಾ ಒಂದು ಸಾಂಗ್ ಇದೆ,
ತಮಿಳಲ್ಲಿ ಮಮ್ಮೂಟಿ ಸಾರು ಮತ್ತು ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್, ಎರಡು ಸೂಪರ್ ಸ್ಟಾರ್ ಆ್ಯಕ್ಟ್ ಮಾಡಿರೋ ಒಂದು ಸಾಂಗ್ ಇದೆ ದಳಪತಿಲಿ, ಫ್ರೆಂಡ್ಶಿಪ್ ಬಗ್ಗೆ. ಎಂಥ ಒಂದು ಘಟನೆ ಅಲ್ಲ. ಈ ಥರ ಒಂದು ಸಿಚುವೇಷನಲ್ಲಿ ಅಷ್ಟು ಗಂಟೆಗೆ, ರಾತ್ರಿ 3 ಗಂಟೆಗೆ ಯಾರು ಹೆಲ್ಪ್ ಮಾಡ್ತಾರೆ? ಸರ್ ಹಂಗೆ ಹೋಗಿ ಸರ್ ಗೂಗಲ್ ಇದೆ, ಗೂಗಲ್ ಹಾಕೊಂಡು ಹೋಗ್ಬಿಡಿ ಸರ್ ಅಂತ ಹೇಳ್ತಾರೆ. ಆ ಥರ ಟೈಮಲ್ಲಿ ಅದು 12 ಗಂಟೆ ತನಕ ಅವನು ಕೆಲಸ ಮಾಡ್ಕೊಂಬಂದಿದ್ದಾರೆ, ಟಯರ್ಡ್ ಇಷ್ಟಿರುತ್ತೆ. ಆ ಟೈಮಲ್ಲಿ ಹೋಗಿ ಮಲಗೋಪ ಒಂದು ಮನೋಭಾವನೆ ಜಾಸ್ತಿ ಇರುತ್ತೆ. ಇಲ್ಲ ಬನ್ನಿ ನನ್ನ ಹತ್ರ 2 ವೀಲರ್ ಇದೆ ಅಂತ ಒಂದು 12ರಿಂದ 18 ಕಿಲೋಮೀಟ್ರ್ ಕರ್ಕೊಂಡು ಹೋದಲ್ಲ, ಅದನ್ನು ಇವ್ರು ಕ್ಯಾಪ್ಚರ್ ಮಾಡಿಕೊಂಡು ಇವನ ಸಹನೆ ಮತ್ತು ಸಹಾಯನ ನೋಡಿ ಇವರು ಅಷ್ಟು ಡೌನ್ ಟು ಅರ್ಥ ಇಳಿದು ಅವರೇ ಮೊಬೈಲ್ ಕೇಳಿ ಫೋಟೋ ತೊಗೊಂಡು ಮತ್ತು ಅವರು ಹೋಗಿ ಇಷ್ಟೂ ಎಡಿಟ್ ಮಾಡಿ ಅವರ ಪರ್ಸ್ನಲ್ ಅಕೌಂಟಲ್ಲಿ ಹಾಕ್ಕೊಂಡಿದ್ದಾರೆ. ಇನ್ಸ್ಟಾದಲ್ಲಿ ಸಮಥಿಂಗ್ ಎಕ್ಸ್ ಖಾತೆಯಲ್ಲಿ ಎಲ್ಲ ಹಂಚ್ಕೊಂಡಿದ್ದಾರೆ. ನನ್ನ ಹೊಸ ಫ್ರೆಂಡು ಅಂತ ಹೇಳ್ಬಿಟ್ಟು ಸಬ್ಟೈಟಲ್ ಕೊಟ್ಟು ಹಾಕ್ಕೊಂಡಿದ್ದಾರೆ. ಅದು ವಿಡಿಯೋ ತುಂಬ ವೈರಲ್ ಆಗಿದೆ. ಇದರಿಂದ ಏನಪ್ಪ ಅಂತ ಹೇಳಿದ್ರೆ, ಸಹಾಯ ಅನ್ನೋದು ಎಲ್ಲಿ ಬೇಕಾದ್ರೆ ಸಿಗುತ್ತೆ, ಹೇಗೆ ಬೇಕಾದ್ರೆ ಸಿಗುತ್ತೆ. ಬಟ್ ಆ ವ್ಯಕ್ತಿಗಳು ಮುಖ್ಯವಾಗಿರಬೇಕು. ಯಾರು ನಮಗೆ ಸಹಾಯ ಮಾಡೋ ವ್ಯಕ್ತಿಗಳ ಗುಣ ಹೇಗಿರಬೇಕು ಅನ್ನೋದು. ಇವಾಗ ಆ ಸಹಾಯ ಪಡೆದ ತಕ್ಷಣ ಸಲ್ಯೂಟ್ ಹೊಡೆದು ಸುಮ್ಮನೆ ಹೋಗೋದಲ್ಲ, ಅದನ್ನು ಹಂಚ್ಕೊಂಡು ಅದನ್ನು ಮರೀದೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದಿದೆಯಲ್ಲ ಅದರ ಸಂಬಂಧನ, ಅದು ಅದಕ್ಕಿಂತ ದೊಡ್ಡ ಗುಣ. ಸೂಪರ್ ಸ್ಟಾರ್ ನಮಸ್ಕಾರ, ಅವ್ರ ಗ್ಲಾಸ್ ಇಳಿಸ್ದಾನೆ, ಸಹಾಯಕರ ಹತ್ರ ಥ್ಯಾಂಕ್ಸ್ ಹೇಳಿ ಹಾಗೆ ಹೋಗ್ಬೋದಾಗಿತ್ತು. ಆ ವ್ಯಕ್ತಿ ಇಳಿದು ತಾನೇ ಮೊಬೈಲ್ ಕೇಳಿ ಫೋಟೋ ತೊಗೊಂಡು ಇಷ್ಟೆಲ್ಲ ಪಬ್ಲಿಸಿಟಿ ಮಾಡಿ ಅವನ ಬಗ್ಗೆ ಹೇಳ್ಕೊಂಡ್ರೆ ಗೊತ್ತಾ. ಇದೊಂಥರ ನನಗೇನು ಅನಿಸ್ತದೆ ಅಂದರೆ, ಕೃಷ್ಣ ಕುಚೇಲ ಆ ಒಂದು ಚಿಕ್ಕ ಕತೆ ನನಗೆ ಇನ್ಸ್ಪೈರ್ ಆಯಿತು. ಇದರಿಂದ ಒಂದು ಇನ್ಸ್ಪೈರ್ ಆಯಿತು. ಆ ವಿಷಯ ನನಗೆ ಕಣ್ಮುಂದೆ ಗೊತ್ತಾಯಿತು. ವೀಕ್ಷಕರೇ, ನಾನು ಇಷ್ಟೇ ಹೇಳೋದು, ಸಹಾಯ ಅನ್ನೋದು 2 ಕಡೆ ಇರುತ್ತೆ, ಒಂದು ತಗೊಳ್ಳೋರು ಒಂದು ಕೊಡೋರು. ಆ ಇಬ್ಬರು ಮರಿಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ, ಈ ಘಟನೆನೇ ಸಾಕ್ಷಿ. ಇಂಥ ವ್ಯಕ್ತಿಗಳು ತೆರೆ ಮುಂದೆ ಮಾತ್ರ ಸೂಪರ್ ಸ್ಟಾರ್ ಅಲ್ಲ, ತೆರೆ ಹಿಂದೆ ಕೂಡ ಸೂಪರ್ ಸ್ಟಾರೇ ಅನ್ನೋದಕ್ಕೆ ಇದೊಂದೇ ಘಟನೆ ಸಾಕ್ಷಿ. ಥ್ಯಾಂಕ್ ಯು ಮಮ್ಮುಕ್ಕ, ಥ್ಯಾಂಕ್ ಯು ಆ ಥರ ಒಂದು ವ್ಯಕ್ತಿನ ನಮ್ಮ ಮುಂದೆ ತಂದಿರೋದಕ್ಕೆ ಥ್ಯಾಂಕ್ ಯು.